ಈಗ ಒಂದು ಬಿ.ವೈ. ವಿಜಯೇಂದ್ರ ಅವರ ಸಮ್ಮುಖದಲ್ಲಿ ಸೇರಿರೋದ್ರಿಂದ ಬಿ.ವೈ. ವಿಜಯೇಂದ್ರ ಅವರು ಅವ್ರನ್ನ ಸೆಳೆದುಕೊಂಡು ಎಲ್ಲೋ ಒಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಆ ಕ್ಷೇತ್ರದಲ್ಲಿ ಅವ್ರನ್ನ ಸ್ಪರ್ಧೆ ಮಾಡಿಸಿ ಅವ್ರಿಗೆ ಟಾಂಗ್ ಕೊಡುವಂಥ ಕೆಲಸ ನಡೀತಾ ಇದೆ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಕೇಳಿ ಬರ್ತಾ ಇರೋದು. ಸರ್, ನನಗೆ ಇದ್ರ ಬಗ್ಗೆ ನೀವು BJP ಪಕ್ಷದ ವರಿಷ್ಠರಿಗೆ ಕೇಳಬೇಕು. ಇದ್ರ ಬಗ್ಗೆ ನಾನು ಹೆಂಗೆ ಟೀಕೆ ಟಿಪ್ಪಣಿ ಮಾಡೋಕ್ಕೆ ಬರುತ್ತೆ? ಅದು ಅವರ ಆಂತರಿಕ ವಿಷಯ. ಅವ್ರು ಏನು ಡಿಸಿಷನ್ ತೊಗೋತಾರೆ ಅವ್ರ ಪಕ್ಷಕ್ಕೆ ಬಿಟ್ಟಿದ್ದು. ನಾವು ಮಾತ್ರ ಬಾಗಲಕೋಟೆಯಲ್ಲಿ ಭಾಳ ಸುಸಜ್ಜಿತವಾಗಿ ಎಲೆಕ್ಷನನ್ನು ನಡೆಸ್ತಾ ಇದ್ದೀವಿ. ನಮ್ಮ ಪ್ರಚಾರ, ನಮ್ಮ ಪಕ್ಷದ ಕಾರ್ಯಕರ್ತರ ಹುಮ್ಮಸ್ಸು ಅದು ನಮ್ಮೆಲ್ಲನೂ ಕೂಡ ಗೆಲುವಿನ ಕಡೆ ಅಂತ ನಾನು ನಂಬಿದ್ದೀನಿ. ಸೊ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾಯಿದ್ದೀವಿ. ಈಗ ಆ ಜಿಲ್ಲೆಯಲ್ಲಿ ಏನಾಗುತ್ತೆ, ಅಲ್ಲಿ ರಾಜಕಾರಣಿಗಳು ಏನು ಮಾಡ್ತಾರೆ ಅನ್ನೋದು ಅವರಿಗೆ ಬಿಟ್ಟಿರೋ. ಈ ಒಂದು ನಿರ್ಧಾರದಿಂದ ತಮಗೆ ಯಾವುದೇ ಹಿನ್ನಡೆ ಆಗಲಿ ವ್ಯತ್ಯಾಸ ಆಗಲಿ ಆಗೋದಿಲ್ಲ ಅಂತ ಹೇಳ್ತೀರಿ? 100% ಸರ್. ಅದಕ್ಕೆ ಅಂದರೆ ಅವ್ರು ತುಂಬ ದಿನ ಆಯಿತು, ಇವಾಗ ನಿಮಗೆ ಗೊತ್ತಾಗಿರ್ಬೋದು ಅಷ್ಟೇ. ಆದರೆ ಈ ತುಂಬ ದಿನ ಆಗಿ ಅಲ್ಲಿ ಗುರುತಿಸ್ಕೊಂಡು ತುಂಬ ದಿನ ಆಯಿತು, ಅವರಲ್ಲಿ ಓಡಾಡಿನೂ ತುಂಬ ದಿನ ಆಯಿತು, ಅಲ್ಲಿರುವಂತಹ ಲೋಕಲ್ ಇವೆಂಟ್ಸಲ್ಲಿ ಭಾಗವಹಿಸೂ ತುಂಬ ದಿನ ಆಯಿತು. ಸೊ ಅದಕ್ಕೆ ದಿಸ್ ಮೈಟ್ ಬಿ ನ್ಯೂ ಫಾರ್ ಯು. ಅಲ್ಲಿರುವಂಥ ನೀವು ಬಿಜಾಪುರಲ್ಲಿ ಕೇಳಿದ್ರೆ ದಿಲ್ ಹೋಯ್ದು ಹಳೆ ನ್ಯೂಸ್ ಅಂತ ಹೇಳ್ತಾರೆ ಅಷ್ಟೇ. ಇವಾಗ ನಿಮಗೆ ಗೊತ್ತಾಗಿದೆ, ಯಾಕಂದರೆ ಅವ್ರು ವೇದಿಕೆ ಮೇಲೆ ನಿಮಗೆ ಕಾಣಿಸ್ಕೊಂಡಿದ್ದಾರೆ ಅಷ್ಟೇ. ದಟ್ ಈಸ್ ದ ಡಿಫ್ರೆನ್ಸ್. ಇದಿಷ್ಟು ಸಂಯುಕ್ತ ಪಾಟೀಲ್ ಅವರ ಮಾತು. ಪ್ರಮುಖವಾಗಿ ಇಲ್ಲಿ ಸಂಬಂಧಗಳು ಏನೇ ಇದ್ದರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಅವರದೇ ಆದ ನಿರ್ಧಾರವನ್ನು ಕೈಗೊಳ್ಳುವ ಹಕ್ಕು ಇರ್ತದೆ, ಅವರಿಗೆ ಒಂದು ಸ್ವಾತಂತ್ರ್ಯ ಇರ್ತಾರೆ. ಈ ನಿಟ್ಟಿನಲ್ಲಿ ಅವರ ಒಂದು ಸ್ವತಂತ್ರ ನಿರ್ಧಾರ, ಅದಕ್ಕೆ ನಮಗೆ ಏನು ವ್ಯತ್ಯಾಸ ಬೀಳೋದಿಲ್ಲ, ಇದರಿಂದ ನಮಗೆ ಯಾವುದೇ ರೀತಿ ಹಿನ್ನಡೆ ಆಗೋದಿಲ್ಲ, ನಾವು ನಮ್ಮ ಗೆಲುವು ಗ್ಯಾರಂಟಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಬಾಪು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ. ಈಗ ಒಂದು ಬಿ.ವೈ. ವಿಜಯೇಂದ್ರ ಅವರ ಸಮ್ಮುಖದಲ್ಲಿ ಸೇರಿರೋದ್ರಿಂದ ಬಿ.ವೈ. ವಿಜಯೇಂದ್ರ ಅವರು ಅವ್ರನ್ನ ಸೆಳೆದುಕೊಂಡು ಎಲ್ಲೋ ಒಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಆ ಕ್ಷೇತ್ರದಲ್ಲಿ ಅವ್ರನ್ನ ಸ್ಪರ್ಧೆ ಮಾಡಿಸಿ ಅವ್ರಿಗೆ ಟಾಂಗ್ ಕೊಡುವಂಥ ಕೆಲಸ ನಡೀತಾ ಇದೆ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಕೇಳಿ ಬರ್ತಾ ಇರೋದು. ಸರ್, ನನಗೆ ಇದ್ರ ಬಗ್ಗೆ ನೀವು BJP ಪಕ್ಷದ ವರಿಷ್ಠರಿಗೆ ಕೇಳಬೇಕು. ಇದ್ರ ಬಗ್ಗೆ ನಾನು ಹೆಂಗೆ ಟೀಕೆ ಟಿಪ್ಪಣಿ ಮಾಡೋಕ್ಕೆ ಬರುತ್ತೆ? ಅದು ಅವರ ಆಂತರಿಕ ವಿಷಯ. ಅವ್ರು ಏನು ಡಿಸಿಷನ್ ತೊಗೋತಾರೆ ಅವ್ರ ಪಕ್ಷಕ್ಕೆ ಬಿಟ್ಟಿದ್ದು. ನಾವು ಮಾತ್ರ ಬಾಗಲಕೋಟೆಯಲ್ಲಿ ಭಾಳ ಸುಸಜ್ಜಿತವಾಗಿ ಎಲೆಕ್ಷನನ್ನು ನಡೆಸ್ತಾ ಇದ್ದೀವಿ. ನಮ್ಮ ಪ್ರಚಾರ, ನಮ್ಮ ಪಕ್ಷದ ಕಾರ್ಯಕರ್ತರ ಹುಮ್ಮಸ್ಸು ಅದು ನಮ್ಮೆಲ್ಲನೂ ಕೂಡ ಗೆಲುವಿನ ಕಡೆ ಅಂತ ನಾನು ನಂಬಿದ್ದೀನಿ. ಸೊ ಆ ಒಂದು ನಿಟ್ಟಿನಲ್ಲಿ ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಈಗ ಆ ಜಿಲ್ಲೆಯಲ್ಲಿ ಏನಾಗುತ್ತೆ, ಅಲ್ಲಿ ರಾಜಕಾರಣಿಗಳು ಏನು ಮಾಡ್ತಾರೆ ಅನ್ನೋದು ಅವರಿಗೆ ಬಿಟ್ಟಿರೋ. ಈ ಒಂದು ನಿರ್ಧಾರದಿಂದ ತಮಗೆ ಯಾವುದೇ ಹಿನ್ನಡೆ ಆಗಲಿ ವ್ಯತ್ಯಾಸ ಆಗಲಿ ಆಗೋದಿಲ್ಲ ಅಂತ ಹೇಳ್ತೀರಿ? 100% ಸರ್. ಅದಕ್ಕೆ ಅಂದರೆ ಅವ್ರು ತುಂಬ ದಿನ ಆಯಿತು, ಇವಾಗ ನಿಮಗೆ ಗೊತ್ತಾಗಿರ್ಬೋದು ಅಷ್ಟೇ. ಆದರೆ ತುಂಬ ದಿನ ಆಗಿ ಅಲ್ಲಿ ಗುರುತಿಸ್ಕೊಂಡು ತುಂಬ ದಿನ ಆಯಿತು, ಅವರಲ್ಲಿ ಓಡಾಡಿನೂ ತುಂಬ ದಿನ ಆಯಿತು, ಅಲ್ಲಿರುವಂತಹ ಲೋಕಲ್ ಇವೆಂಟ್ಸಲ್ಲಿ ಭಾಗವಹಿಸೂ ತುಂಬ ದಿನ ಆಯಿತು. ಸೊ ಅದಕ್ಕೆ ದಿಸ್ ಮೈಟ್ ಬಿ ನ್ಯೂ ಫಾರ್ ಯು. ಅಲ್ಲಿರುವಂಥ ನೀವು ಬಿಜಾಪುರಲ್ಲಿ ಕೇಳಿದ್ರೆ ದಿಲ್ ಹೋಯ್ದು ಹಳೆ ನ್ಯೂಸ್ ಅಂತ ಹೇಳ್ತಾರೆ ಅಷ್ಟೇ. ಇವಾಗ ನಿಮಗೆ ಗೊತ್ತಾಗಿದೆ, ಯಾಕಂದರೆ ಅವ್ರು ವೇದಿಕೆ ಮೇಲೆ ನಿಮಗೆ ಕಾಣಿಸ್ಕೊಂಡಿದ್ದಾರೆ ಅಷ್ಟೇ. ದಟ್ ಈಸ್ ದ ಡಿಫ್ರೆನ್ಸ್. ಇದಿಷ್ಟು ಸಂಯುಕ್ತ ಪಾಟೀಲ್ ಅವರ ಮಾತು. ಪ್ರಮುಖವಾಗಿ ಇಲ್ಲಿ ಸಂಬಂಧಗಳು ಏನೇ ಇದ್ದರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಅವರದೇ ಆದ ನಿರ್ಧಾರವನ್ನು ಕೈಗೊಳ್ಳುವ ಹಕ್ಕು ಇರ್ತದೆ, ಅವರಿಗೆ ಒಂದು ಸ್ವಾತಂತ್ರ್ಯ ಇರ್ತಾರೆ. ಈ ನಿಟ್ಟಿನಲ್ಲಿ ಅವರ ಒಂದು ಸ್ವತಂತ್ರ ನಿರ್ಧಾರ, ಅದಕ್ಕೆ ನಮಗೆ ಏನು ವ್ಯತ್ಯಾಸ ಬೀಳೋದಿಲ್ಲ, ಇದರಿಂದ ನಮಗೆ ಯಾವುದೇ ರೀತಿ ಹಿನ್ನಡೆ ಆಗೋದಿಲ್ಲ, ನಾವು ನಮ್ಮ ಗೆಲುವು ಗ್ಯಾರಂಟಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಬಾಪು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ.